ದಾನ ಮಾಡೋದ್ರಲ್ಲಿ ಭಾರತೀಯರೇ ಮೊದಲು. ವರ್ಷಕ್ಕೆ ಬರೋಬ್ಬರಿ 54,000 ಕೋಟಿ ದಾನದ ಕಡಲಾಗಿದೆ ಭಾರತದ ಸಾಮಾನ್ಯ ಕುಟುಂಬಗಳೂ ಸಹ. ಅಚ್ಚರಿಯಾದರೂ ನಿಜ, ಸಾಮಾನ್ಯ ಕುಟುಂಬಗಳು ಕೂಡ ದಾನ ಮಾಡುವುದರಲ್ಲಿ ಎತ್ತಿದ ಕೈ. ಭಾರತೀಯರೇ ದಾನ ಮಾಡುವುದರಲ್ಲಿ ಎತ್ತಿದ ಕೈ. ವರ್ಷಕ್ಕೆ ಬರೋಬ್ಬರಿ 54,000 ಕೋಟಿ ದಾನ ಮಾಡಲಾಗಿದೆ. ವರ್ಷಕ್ಕೆ 54,000 ಕೋಟಿ ರೂಪಾಯಿ ದಾನ ಮಾಡಲಾಗಿದೆ. 68% ಭಾರತೀಯರು ನಿರಂತರವಾಗಿ ದಾನ ಮಾಡಿದ್ದಾರೆ. ಶ್ರೀಮಂತರಷ್ಟೇ ಅಲ್ಲ, ಬಡವರು ದಾನಶೂರರು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ. ದಾನಕ್ಕೆ ಧಾರ್ಮಿಕ ಕರ್ತವ್ಯವೇ ದೊಡ್ಡ ಪ್ರೇರಣೆಯಾಗಿದೆ. ದಾನ ಮಾಡುವಂಥದ್ದು ನೋಡಿ, ದಾನ ಮಾಡಿದ್ರೆ ಅದು ನಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ನಮ್ಮ ವಂಶವನ್ನ ಕಾಪಾಡುತ್ತೆ, ಪುಣ್ಯ ಸಿಗುತ್ತೆ ದಾನ ಮಾಡೋದ್ರಿಂದ ಅನ್ನುವಂಥ ಧಾರ್ಮಿಕ ನಂಬಿಕೆಗಳು ಕೂಡ ದಾನವನ್ನು ಬಡವರು ಮಾಡೋದಕ್ಕೆ, ಶ್ರೀಮಂತರ ಜೊತೆಗೆ ಬಡವರು ಮಾಡೋದಕ್ಕೆ ಇದೊಂದು ರೀತಿಯಲ್ಲಿ ಅನುವು ಮಾಡಿಕೊಟ್ಟಿದೆ. ನಗರಗಳಲ್ಲಿ ಬಡವರಿಗೆ ದಾನ ಮಾಡಲಾಗಿದೆ. 30% ಜನರಿಂದ ಸಮಯದ 30% ಜನರ ಒಂದು ದಾನ ನೋಡಿದಾಗ ಆನ್ಲೈನ್ಗಿಂತ ನೇರ ದಾನಕ್ಕೆ ಜನ ಜೈ ಎಂದಿದ್ದಾರೆ. ಶಿಕ್ಷಣ ಹೆಚ್ಚಿದಷ್ಟು ಹೆಚ್ಚಾಗ್ತಾ ಇದೆ ದಾನ ಮಾಡುವಂತಹ ವಿಶೇಷವಾದ ಗುಣ. ದಾನ ಅನ್ನೋದು ಭಾರತೀಯರ ರಕ್ತದಲ್ಲೇ ಇದೆ ಅಂತ ವರದಿ ಹೇಳಿದೆ. ದಾನ ಮಾಡುವುದರಲ್ಲಿ ಭಾರತೀಯರು ಮೊದಲು. ಧಾರ್ಮಿಕ ನಂಬಿಕೆಗಳು ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗುತ್ತೆ. ದಾನ ಮಾಡೋದ್ರಿಂದ, ಉದಾಹರಣೆಗೆ ದಾನ ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ, ವಂಶವನ್ನು ಕಾಪಾಡುತ್ತೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಕಾಲಕ್ಕೂ ಕೂಡ ನಿಮ್ಮನ್ನು ಹರಿಸ್ತಾರೆ. ದಾನ ಮಾಡುವಂಥದ್ದು ಅದು ಪುಣ್ಯ ಪ್ರಾಪ್ತಿಯಾಗುತ್ತೆ, ಮುಂದಿನ ಜನ್ಮಕ್ಕೂ ಕೂಡ ನಿಮ್ಮನ್ನು ಕಾಯುತ್ತೆ ಅನ್ನುವಂಥದ್ದಿದೆ. ಮನುಷ್ಯ ಸಾಯೋವಾಗ ಏನೂ ಹೊತ್ಕೊಂಡು ಹೋಗೋದಿಲ್ಲ, ಪಾಪ ಪುಣ್ಯ ಅಷ್ಟನ್ನೇ ಹೊತ್ಕೊಂಡು ಹೋಗೋದು. ನೀವೆಷ್ಟು ಪುಣ್ಯ ಮಾಡಿರ್ತೀರೋ ಅಷ್ಟು ಪುಣ್ಯ ಸಿಗುತ್ತೆ, ಎಷ್ಟು ಪಾಪ ಮಾಡಿರ್ತೀರೋ ಅಷ್ಟು ಪಾಪ ಸಿಗುತ್ತೆ ಮುಂದಿನ ಜನ್ಮದಲ್ಲಿ ಅನ್ನುವಂಥ ಧಾರ್ಮಿಕ ನಂಬಿಕೆಗಳಿವೆ. ಆ ಧಾರ್ಮಿಕ ನಂಬಿಕೆಗಳ ಕಾರಣಕ್ಕೋಸ್ಕರವೇ ದಾನ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆಹಾರ, ಬಟ್ಟೆ ನೀಡೋದ್ರಲ್ಲಿ ಭಾರತೀಯರೇ ಮೊದಲು. ದಾನದ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ದೇಗುಲಗಳಿಗೆ ದಾನ ಮಾಡುವಂಥದ್ದಿರಬಹುದು. ಬಡವರಿಗೆ, ನಗರಗಳಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ಭರ್ಜರಿ ನೆರವು ನೀಡುವಂಥದ್ದು, ದಾನ ಮಾಡುವಂಥದ್ದು ಕೂಡ ಇತ್ತೀಚೆಗೆ ಹೆಚ್ಚಾಗಿದೆ. 30% ಜನರಿಂದ ಸಮಯದ ದಾನ ಅಥವಾ ಸ್ವಯಂ ಸೇವೆ ಕೂಡ ಮಾಡಲಾಗ್ತಾ ಇದೆ. ಅದರಲ್ಲೂ ಈ ಆನ್ಲೈನ್ಗಿಂತ ನೇರವಾಗಿ ದಾನ ಮಾಡುವಂಥದ್ದೇ ಹೆಚ್ಚಾಗಿದೆ. ಇನ್ನು ಶಿಕ್ಷಣ ಹೆಚ್ಚಿದಷ್ಟು ಕೂಡ ಹೆಚ್ಚಾಗ್ತಾ ಇದೆ ದಾನ ಮಾಡುವಂತಹ ಗುಣ. ಈ ದಾನ ಮಾಡುವಂತಹ ಗುಣ ಭಾರತೀಯರ ರಕ್ತದಲ್ಲೇ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.